ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆಟೋಮೊಬೈಲ್ ಇಂಡಸ್ಟ್ರಿ, IT ಸೇರಿದಂತೆ ಅನೇಕ ಕಂಪನಿಗಳ ಶೇರುಗಳ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ. ಹೌದು. ಯಾತಕ್ಕೆ ಅಂದರೆ ಎಕ್ಸ್ಪೋರ್ಟ್ ನಿಂತಿದೆ. ಆಟೋಮೊಬೈಲ್ ಕಂಪನಿಗಳು, ಸಿಂಪಲ್ ಎಕ್ಸಾಂಪಲ್, ನಮ್ಮ ಹೀರೋ ಕಂಪನಿ ಟೂ ವೀಲರ್ ಇಡೀ ವರ್ಲ್ಡಿನಲ್ಲಿ ಹೈಯೆಸ್ಟ್ ಟೂ ವೀಲರ್ ಮ್ಯಾನುಫ್ಯಾಕ್ಚರರ್. ಆದರೆ ಇಂಡಿಯಾಗಿಂತ ಬೇರೆ ದೇಶದಲ್ಲಿ ಒಟ್ಟಾರೆ ಅವರ ಸೇಲ್ಸ್ ಜಾಸ್ತಿ. ಈಗ ಬೇರೆ ದೇಶಕ್ಕೆ ನಾವು ರಸ್ತೆ ಮಾಡದೆ ಎಕ್ಸ್ಪೋರ್ಟೇ ಮಾಡೋಕ್ಕಾಗದೇ ಇತ್ತು ಅಂದರೆ ಅದೇ ಆ ಪರ್ಟಿಕ್ಯುಲರ್ ಕಂಪನಿನ ಸೇಲ್ಸ್ ಎಲ್ಲಿ ಬರುತ್ತೆ? ಕಂಪನಿಯ ಆಟೋಮೊಬೈಲ್ ಕ್ವೈಟ್ ಆಬ್ವಿಯಸ್ಲಿ ಅದು ಬಿದ್ದೇ ಬೀಳುತ್ತೆ. ಹಾಗಾದ್ರೆ ಮತ್ತೊಂದು ಕಡೆ ಸರ್, ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಬಂಡವಾಳವನ್ನು ವಾಪಸ್ ತೆಗಿತಾ ಇರೋದು ಕೂಡ ಷೇರು ಮಾರುಕಟ್ಟೆಗೆ ಕುಸಿತಕ್ಕೆ ಕಾರಣ. 21,000 ಕೋಟಿ ರೂಪಾಯಿ ಹಿಂತೆಗೆದಿದ್ದಾರೆ ಅಂತ. ಅದು ತುಂಬಾ ದೊಡ್ಡ ಅಮೌಂಟ್ ಏನೂ ಇಲ್ಲ. ಓಕೆ. ಯಾಕೆಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ದುಡ್ಡುಗಳನ್ನ ಇನ್ವೆಸ್ಟ್ಮೆಂಟ್ನಲ್ಲಿದೆ. ಆದರೆ ಯಾತಕ್ಕೆ ಈ FDIs FIIs ವಿತ್ಡ್ರಾ ಮಾಡ್ತಾರೆ? ಇವಾಗ ಒಂದು ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ. ಇದೇ ಯುದ್ಧ ಇನ್ನೊಂದು ತಿಂಗಳು 2 ತಿಂಗಳಿಗೆ ನಡೀತು ಅಂದ್ರೆ ನಮ್ಮ ದೇಶದಲ್ಲಂತೂ ಒಂದ್ ಸ್ವಲ್ಪ ನಾವು ಸುಭಿಕ್ಷವಾಗಿ ಕೂತಿದ್ದೀವಿ. ಸ್ವಲ್ಪ ಸಮಸ್ಯೆಗಳಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೇಪಾಲ್, ಬಾಂಗ್ಲಾದೇಶ್, ಭೂಟಾನ್, ಶ್ರೀಲಂಕಾ ಇಂಥ ಚಿಕ್ಕ ಚಿಕ್ಕ ದೇಶಗಳ ಪ್ರಪಂಚದಲ್ಲಿ ಅವ್ರ ಹತ್ರ ಆಯಿಲ್ ಇಟ್ಕೊಳ್ಳೋದಕ್ಕೆ ರಿಸರ್ವ್ಸೂ ಇಲ್ಲ. ನಮ್ಮ ದೇಶ ಅಂತ ದೊಡ್ಡ ದೇಶ, ನಾವು 100 ದಿನದಷ್ಟು ಸ್ಟಾಕ್ ಇಟ್ಕೊಂಡಿದ್ದೀವಿ. ಮತ್ತೆ ನಮಗೆ ರಷ್ಯಾ ಅನ್ನೋ ಒಂದು ಮಿತ್ರ ಇದ್ದಾನೆ, ಅವನು ಹೇಳಿದಾನೆ ನಿಮಗೆ ಎಷ್ಟು ಕ್ರೂಡ್ ಆಯಿಲ್ ಬೇಕೋ ಕೊಡ್ತೀವಿ. ಇಲ್ಲಿ ಸಮಸ್ಯೆ ಆಗ್ತಿರೋದು LPG. ನಮಗೆ ಸೌತ್ ಕಂಟ್ರಿಗಳಿಂದ LPG ಬರುತ್ತೆ, ಲಿಕ್ವಿಡ್ ಪ್ರೊಪೆಲಿಯನ್ ಗ್ಯಾಸ್. ಇಲ್ಲಿ ನಮಗೆ ಕ್ರೂಡ್ ಆಯಿಲ್ ಸಪ್ಲೈ ಆಗೋಗ್ತಾ ಇದೆ. ಅದಕ್ಕೆ ನೋಡಿ ನಮ್ಮ ರಾಜ್ಯದಲ್ಲಿ ಇನ್ನ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿಲ್ಲ. 102 ರೂಪಾಯಿ 94 ಪೈಸಾನೇ ನಡೀತಾ ಇದೆ. ಅರ್ಥ ಆಗ್ತಾ ಇದೆಯಾ? ಇಲ್ಲದೆ ಬೇರೆ ರಾಜ್ಯಗಳ ಬೇರೆ ದೇಶಗಳಲ್ಲಿ ಪೆಟ್ರೋಲ್ ಬೆಲೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಆ ದೇಶಗಳಲ್ಲಿ ಆಲ್ಮೋಸ್ಟ್ ಸರ್ಕಾರಿ ಕೆಲಸಗಳು, ಶಾಪ್ಗಳು ಎಲ್ಲ ಮುಚ್ಚಕ್ ಶುರು ಮಾಡಿದ್ದಾರೆ. ಪಾಕಿಸ್ತಾನವೇ ಉದಾಹರಣೆ ಇದೆ ಸರ್ ನಮ್ಮ ಮುಂದೆ. ಎಲ್ಲ ಮುಚ್ಚಕ್ ಶುರು ಮಾಡಿದ್ದಾರೆ. ಯಾಕೆಂದ್ರೆ ಅವರ ಹತ್ರ ಶ್ರೀಕರಣೆ ಇಲ್ಲ. ಇದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಇಡೀ ಒಂದು ದೇಶ 3 ಪೆಟ್ರೋಲ್ ಇಲ್ಲ ಅಂತ ಹೇಳಿ ಫ್ಯಾಕ್ಟ್ರಿಗಳು ಪ್ರೊಡಕ್ಷನ್ ನಿಲ್ಸಿದ್ರೆ, ಹೋಟೆಲ್ ನಡೆಸೋದನ್ನ ನಿಲ್ಸಕ್ ಶುರು ಮಾಡಿದ್ರೆ ಅವರ ಆದಾಯಗಳು, ಒಂದು ಗಾಡಿ ಓಡ್ತಾ ಇದೆ, ದೇಶದ ಗಾಡಿ, ಆ ದೇಶದ ಗಾಡಿ ಸ್ಲೋ ಆಯ್ತು ಅಂದ್ರೆ ಏನ್ ಮಾಡುತ್ತೆ? ದೇಶದ ಆದಾಯ ಕುಸಿಯುತ್ತೆ. ಇನ್ನ ಸೂಕ್ಷ್ಮವಾಗಿ ಹೇಳ್ತೀನಿ, ಕೋವಿಡ್ ಟೈಮ್ ನಲ್ಲಿ ಏನಾಯ್ತು? ಎಲ್ಲ ಸ್ತಬ್ಧವಾಗಿ ನಿಂತ್ಕೊಂಡ್ರೆ ಏನಾಯ್ತು? ಸರ್ಕ್ಯುಲೇಷನ್ ಆಫ್ ಎಕಾನಮಿನೇ ಇರಲಿಲ್ಲ. ಅದಕ್ಕೆ ಇಡೀ ವರ್ಲ್ಡ್ ಸಾಲಕ್ಕೆ ಮೊರೆ ಹೋಯ್ತು. ಅದೇ ರೀತಿ ಇವಾಗ ಏನಾಗುತ್ತೆ? ದೇಶಗಳು ಅಯ್ಯೋ ನನ್ನ ದೇಶ ನಾನು ಕಾಪಾಡ್ಕೊಳಕ್ ಆಗ್ತಾ ಇಲ್ಲ, ನಾನೆಲ್ಲಿ ಹೋಗಿ ಹೂಡಿಕೆ ಮಾಡೋದು? ಹೂಡಿಕೆ ಯಾವಾಗ ಮಾಡ್ತೀರಾ ಸರ್? ನೀವು ಚೆನ್ನಾಗಿದ್ದು ಎಕ್ಸ್ಟ್ರಾ ದುಡ್ಡಿದ್ದು ಪ್ರಪಂಚದಲ್ಲಿ ನೋಡ್ತೀರಾ, ಓ ಇವನು 5% ಕೊಡ್ತಾನಾ, ಓ ಇವನು 15% ಬಡ್ಡಿ ಕೊಡ್ತಿದ್ದಾನಾ, ಇವನ್ ದೇಶಕ್ಕೆ ದುಡ್ಡು ಹಾಕೋಣ. ಇವಾಗ ನಮ್ಮನೆಗೆ ನನಗೆ ಊಟ ಸಿಕ್ತಿಲ್ಲ, ನನ್ನ ದೇಶನೇ ನಾನು ಸರಿಯಾಗಿ ನಡ್ಕೊಂಡು ಹೋಗ್ತಿಲ್ಲ ಅಂದ್ರೆ ನಾನೇನಂತೀನಿ, ಎಲ್ಲೆಲ್ಲಿ ಹೂಡಿಕೆ ಆಗಿದೆಯೋ ತೆಗಿ, ನಮ್ಮ ದೇಶನ ಫಸ್ಟ್ ಸುಭದ್ರ ಮಾಡ್ಕೊಳ್ಳೋಣ. ಇದೇ FIIs FDIs. FDI ಒಂದು ಕತೆ, ಅರೆ FII ಕತೆ ಇಷ್ಟ.